ಎಂಬುದಾಗಿ ಕರೆಯುತ್ತಾರೆ. ತಿಥಿ ಕುಲೋದ್ಭವದಲ್ಲಿ ಹುಟ್ಟಿದವನು ನಾನು ಕನಕ ಕಶ್ಯಪ. ಹಾಗೆ ತಿಥಿ ದೇವಿಯರಿಗೆ ಕುಮಾರನಾಗಿ ಹುಟ್ಟಿದವನು ನಾನು ಹಾಗೂ ನನ್ನ ಅಣ್ಣ. ಕನಕ ನೇತ್ರ ಅಂತಹ ನನಗೆ ಕನಕ ನೇತ್ರ ಹಿರಣ್ಯಾಕ್ಷ ಎಂಬುದಾಗಿ ಹೆಸರನ್ನಿಟ್ಟರು. ಅಣ್ಣನಿಗೆ ಕನಕ ಕಶ್ಯಪ ಎಂಬುದಾಗಿ ಹೆಸರನ್ನಿಟ್ಟರು. ನಾವು ಮಾಡುತ್ತಾ ಇದ್ದದ್ದು ಏನು ಅಂತ ಕೇಳಿದ್ರೆ, ಕಾಡಾಡಿಗಳಾದಂತಹ ನಾವು ಅಲ್ಲಿರುವಂತಹ ಪ್ರಾಣಿ ಪಕ್ಷಿ ಸಂಕುಲವನ್ನೆಲ್ಲ ಹಿಡಿದು ತಿನ್ನುತ್ತಾ ಇದ್ದೆವು. ಗೋವಿನ ಮಾಂಸ ಹಿಡಿದ್ರೆ ಬಹುಪ್ರೀತಿ, ಹಿಡಿದು ತಿನ್ನುವುದೇ. ಋಷಿ ಮುನಿಗಳಿಗೆ ತೊಂದರೆಯನ್ನು ಉಪಟಳವನ್ನು ಕೊಡುತ್ತಾ ಇದ್ದೆವು. ಆ ಹೊತ್ತಿಗಾಗುವಾಗ ತಾಯಿಗೆ ಚಿಂತೆ ಆಯಿತು, ನಮ್ಮ ಅಂತಹ ಮಗ ಈ ರೀತಿಯಾಗಿ ಮಾಡುತ್ತಾ ಇದ್ದಾನಲ್ಲ, ಇದು ನಮಗೆ ಕುಲಕ್ಕೆ ಶ್ರೇಯಸ್ಕರವಲ್ಲ ಎಂಬುದಾಗಿ ತಿಳಿದಂತಹ ಅವಳು ನನ್ನನ್ನು ಕರೆಸಿ, ಹೀಗೆಲ್ಲ ಮಾಡಕೂಡದು, ನಿಮ್ಮಿಂದ ಘನ ಕಾರ್ಯವಾಗಬೇಕು, ಮುಂದಕ್ಕೆ ಸುರಪುರವನ್ನು ಆಡಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ಏನು ಮಾಡಬೇಕು ಅಂತ ಕೇಳುವಾಗ ವರಬಲವನ್ನು ಪಡೆಯಬೇಕು ಎಂಬುದಾಗಿ ತಿಳಿಸಿದವಳಿದ್ದಾಳೆ. ತಡ ಮಾಡುವುದಲ್ಲ, ವರಬಲಕ್ಕಾಗಿದ್ದಾಳೆ. ವರವಾದಂತಹ ಕಾಂತಾರವನ್ನು ಸೇರಿ ವಾಣಿರಮಣನ್ನು ವರದ ಮೂಲಕವಾಗಿ ವೆಚ್ಚಿಸಿದವನಿದ್ದೇನೆ. ಕೇಳಿದ್ದು ಒಂದೇ ವರ, ಅಮರತ್ವವನ್ನು ಕೊಡಬೇಕು ಎಂಬುದಾಗಿ. ಕೊಡಲಾಗುವುದಿಲ್ಲ ಎಂದು ಹೇಳಿದ. ಮತ್ತೆ ಏನು? ಮತ್ತೆ ತಪಸ್ಸಿಗೆ ಕೂತಾಗ ಗೊತ್ತಾಗುವುದು. ಹಸಿವು ದಿನವೊಂದಕ್ಕೆ 100 ಹಂದಿಯನ್ನು ತಿನ್ನುತ್ತಿದ್ದವ ನಾನು. ಹಾಗಾಗಿ ಅವನಲ್ಲಿಯೇ ಕೇಳಿದೆ, ನಾನು ಕೂತಲ್ಲಿಗೆ 100 ಹಂದಿ ನನಗೆ ಒದಗಿ ಬರಬೇಕು ಎಂಬುದಾಗಿ. ಅಷ್ಟು ಎಂದ. ಅಷ್ಟು ಮಾತ್ರವಾ? ಹಾಗಲ್ಲ, ಮತ್ತೆ ಒಂದು ಈ ಗದಾದಂಡವನ್ನು ಕೊಟ್ಟಿದ್ದಾನೆ. ಇದು ಹಿಡಿದು ನಾನು ಹೋರಾಟಕ್ಕೆ ಹೋದೆ ಅಂತಾದ್ರೆ ನನಗೆ ಸೋಲೇ ಇಲ್ಲ. ಮತ್ತೆ ಒಂದು ಮಾತು ಹೇಳಿದ, ಎಲ್ಲಿ ನೀನು ತಿನ್ನುವಂತ ಆಹಾರ ಒಂದು ಹೆಚ್ಚಾದರೆ ನಿನಗೆ ಮರಣ, ಈ ಗದಾದಂಡ ಕೈ ತಪ್ಪಿದರೆ ನಿನಗೆ ಮರಣ. ಮರಣ ಬರುವುದಕ್ಕೆ ಸಾಧ್ಯ ಉಂಟೆ? ಅವನೇ ಎಚ್ಚರಿಸಿದ್ದಾನಲ್ವೇ. ಹಾಗಾಗಿ ಕೈ ತಪ್ಪುವುದಿಲ್ಲ ಗದಾದಂಡ. ಈ ವಿಷಯವನ್ನು ಅಮ್ಮನಲ್ಲಿ ಹೇಳಬೇಕು. ಅಣ್ಣನ ಮನದ ವಿಚಾರವಾಗಿಯೂ ಸಂತೋಷಗೊಂಡವಳಿದ್ದಾಳೆ. ಇದೆಲ್ಲ ವಿಚಾರವನ್ನು ಕೇಳಿದ ನಂತರ ಕಾಡಿನಲ್ಲಿದ್ದಂತಹ ನಮ್ಮದವರಾದಂತಹ ಬಂಧು ಬಾಂಧವರೆಲ್ಲರೂ ಕೂಡ ನಮ್ಮನ್ನು ಬಂದು ಸೇರತೊಡಗಿದರು. ಆವಾಗ ನಮಗಾಗಿ ಒಂದು ಹೊಸ ಪುರದ ನಿರ್ಮಾಣವಾಗಬೇಕೆಂಬಂತಹ ಧ್ಯೇಯವನ್ನು ಇರಿಸಿಕೊಂಡಂತಹ ನಾವು ಮಯನನ್ನು ಕರೆಸಿ ಹೊಸದಾದಂತಹ ಪುರವನ್ನು ಸೃಷ್ಟಿಸಿದ್ದೇವೆ. ಅದಕ್ಕೆ ಶೋಣಿತಾಪುರ ಎಂಬುದಾಗಿ ನಾವು ಧ್ಯೇಯವನ್ನು ಮಾಡಿದ್ದೇನೆ. ಇನ್ನು ವರಬಲವನ್ನು ಪಡೆದ ನಂತರ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಧಾರಣಿ ಪರ ಕಪ್ಪವನ್ನು ಗೆಲ್ಲಬೇಕಾಗಿದೆ. ತೆರಳುತ್ತೇನಂತ
ಧರಣಿ ಪರಾಸೋಕನ್ನು ಮುರಿದಿದ್ದೇನೆ, ಭೂಲೋಕವನ್ನು ವಶಪಡಿಸಿಕೊಂಡಿದ್ದೇನೆ. ಮತ್ತೆ ನಾಗಲೋಕದ ಒಳಗೆ ಇಳಿದು ನಾಗಾದಿಗಳ ಹೆಡೆಯನ್ನು ಕಟ್ಟಿದ್ದೇನೆ. ಎಲ್ಲಿಗೆ? ಎರಡು ಲೋಕ ನನ್ನದಾಗಿದೆ. ಅಮ್ಮ ಹೇಳಿದಂತಹ ಮಾತು ನೆನಪಿಗೆ ಬರ್ತಾ ಉಂಟು ಮಗನೇ. ಸ್ವರ್ಗಲೋಕ ಸರಿ, ಹಾಗಾಗಿ ಸ್ವರ್ಗಲೋಕದ ಮೇಲೆ ದಾಳಿಯನ್ನು ವಜ್ರಾಯುಧವನ್ನು ಜಲಪಿಸುತ್ತಾ ಬಂದೆಯಲ್ಲ ಎಲ್ಲವಾ ಬಂದವನು ನಿನ್ನ ದೊಡ್ಡಮ್ಮನ ಮಕ್ಕಳಾದಂತಹ ಹಿರಣ್ಯಾಕ್ಷ. ಒಳ್ಳೆ ಮಾತಿನಿಂದ ಹೇಳುತ್ತಾ ಇದ್ದೇನೆ, ಪುರ ಸಹಿತವಾಗಿಯೂ ಕಾಲಿಗೆಲ್ಲೂ ಬೇಡಿಕೊಂಡರು ಬಿಟ್ಟನು, ಇಲ್ಲದಿದ್ದರೆ ದಂಡಿಸಿ ವಿಚಾರವಲ್ಲ. ಏನೇನೋ ಸುಮ್ಮನೆ ಸಿಕ್ಕಿದ್ದಲ್ಲ ಸ್ವರ್ಗಲೋಕ. ಮತ್ತೆ 100 ಶತಾಧ್ವರಗಳನ್ನು ಕೊಯ್ದು ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಂತಹದ್ದು ಇದು. ಇದು ನಿನ್ನಂತಹ ಅಧಮರಿಗೆ ಸಿಕ್ಕುವುದಲ್ಲ. ಬಂದ ಹಾಗೆ ಹಿಂದೆ ಹೋದರೆ ಸರಿ, ಇಲ್ಲದಿದ್ದರೆ ನನ್ನ ವಜ್ರ ಬ್ರಹ್ಮದೇವನ ವರಬಲ ಉಂಟು, ಗದಾದಂಡ ಇರುವಾಗ ನಿನ್ನ 100 ಇದರಿಂದ ಸಂತೋಷಗೊಂಡವರಿದ್ದೇವೆ. ಇನ್ನು ಆಡಳಿತದ ಬದಲಾವಣೆ ಆಗಬೇಕು. ಹೇಗೆ ಏನಿದ್ದರೂ ಕೂಡ ನಾವು ಹೇಳಿದ ಹಾಗೆ ನಡೆದುಕೊಳ್ಬೇಕು. ಅಷ್ಟು ಮಾತ್ರವಲ್ಲ, ಸೂರ್ಯಹಂತದ ಸಂಚಾರಕ್ಕೂ ಕೂಡ ಅಡ್ಡಿಯನ್ನು ಇಡ್ತಿದ್ದೇವೆ. ರಾತ್ರಿ ಸೂರ್ಯ ಬರಬೇಕು ಹೇಳಿದ್ರೆ ಬರಬೇಕು, ಹಗಲು ಚಂದ್ರ ಬರಬೇಕು ಹೇಳಿದ್ರೆ ಬರಬೇಕು. ಹಾಗೆ ವಿಶ್ರಾಂತಿಯನ್ನು ಪಡೆಯಬೇಕು. ನೋಡ ಕಾಲಾದಿಶಾಪಟ ಪಾಲನಯನ ಶಂಕರ ನೀಲ ಲೋಹಿತ ರುಂಡ ಮಾಲಾ ಸದಾ ಶಿವ ಚೂಲಿಗಿರಿ ಚಮಡ ಕಾಲಕಂಡರ ಕಾಲ ಕಾಲಾದಿಶಾಪಟ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಹರ ಹರ ದೂರದೊಳ ಇದ್ದ ವ್ರತಿಯ ಕಾಣುದಲ್ಲಾಗ ಸಾರಿ ಬಂದಡಿಗ ಪಿನಮಿಸಿ ದೂರಿತೋ ಜತಿ ಪೀಠವಿತ್ತು ಪೂಜಿಸುತ್ತಾಗ ದೂರಿತೋ ಜತಿ ಪೀಠವಿತ್ತು ಪೂಜಿಸುತ್ತಾಗ ಸ್ವಾದಿಯ ಕಮವೇ
ಎಷ್ಟಾದ್ರೂ ಬ್ರಾಹ್ಮಣರ ಸಂತಾನ ಅಲ್ಲ, ಹಾ ಹಾಗೆ ಹೀಗೆ. ಹಾಗೆ ಬ್ರಾಹ್ಮಣನಿಗೆ ಹೇಗೆ ಮರ್ಯಾದೆ ಕೊಡಬೇಕು ನನಗೆ ತಿಳಿದಿದೆ. ಹೌದೌದು. ಹೇಗೆ ಪೂಜೆ ಬೇಕಾ ನಿಮಗೆ? ಪೂಜೆ ಅಲ್ಲ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಪೂಜೆ ಮಾಡುವವರು ನಾವಲ್ಲ. ಪೂಜೆ ಸಲ್ಲಿತು. ಪೂಜೆ ಮಾಡುವ ಕ್ರಮವೂ ನಮಗೆ ತಿಳಿದಿದೆ. ಹಾಗೆ ಕಾಲಿಗೆ ನೀರು ಬೇಕಾ? ಅಲ್ಲಿಗೆ ಇಷ್ಟು ಬೇಗ ಬೇಡುವ ಅಂತ. ಬೇಡ ತಾನೆ. ಮುಖಕ್ಕೆ ಒಂದು ಮಂಗಳಾರತಿ. ಅಲ್ಲ, ನೀನು ಮಾಡಿದೆ ಅಲ್ಲ ಆಗಲೇ. ಆಯ್ತಲ್ಲ? ಆಯ್ತಾಯ್ತು. ಸರಿ. ಅಲ್ಲ, ನಂಗೆ ನಿಮ್ಮನ್ನು ನೋಡುವಾಗ ಆಶ್ಚರ್ಯವಾಗುದು. ಏನು? ನೀವು ಮೂರು ಲೋಕ ಸಂಚಾರ ಮಾಡುವವರು ಹೌದು. ಹೌದು. ಆದ್ರೆ ಹಾ ಬರುವಂತಹ ರೀತಿಯನ್ನು ನೋಡುವಾಗ ಹಾ ಎಲ್ಲಿಂದ ಬಂದದ್ದು? ಏನಾದ್ರೂ ವಿಷಯವು? ಎತ್ತನಿಂದೈ ತಂದೆ ಮೌನಿ ಹೋದ ಮನೆ ಈಗ 3 ಲೋಕದ 14 ಲೋಕದ ಒಡೆಯ ಅದು ಕನಕಾಕ್ಷ ಅಂತೆ. ಕನಕ ಕಶ್ಯಪನ ತಮ್ಮ ಕನಕಾಕ್ಷ ನಾನೇ. ಅದು ನಿನ್ನ ಪರಿಚಯ ಇಲ್ಲದೆ ಹಾಗಾಗಿ ನಾನು ಕೇಳುವುದು, 3 ಲೋಕ ಸಂಚಾರವನ್ನು ಮಾಡುವವರು ನೀವಲ್ವೇ? ಹಾಗಾದ್ರೆ 3 ಲೋಕದಲ್ಲಿ ನನ್ನನ್ನು ಹೇಗೆ ಕೊಂಡಾಡ್ತಾರೆ? ಅಯ್ಯೋ, ನೀವು ಹೇಳಿ ಸುಖ ಇಲ್ಲ ಅಂತ, ಅಂದ್ರೆ ಹೇಳಿದಷ್ಟು ಮುಗಿಯುವುದಿಲ್ಲ ಅಂತ. ಹಾಗೆ ಏನೇನೆಲ್ಲ ಹೇಳ್ತಾರೆ. ಏನು ಹೇಳ್ತಾರೆ? ಭೂಮಿಗೆ ಭೂಮಿ, ಆಕಾಶಕ್ಕೆ ಆಕಾಶ, ಶರದಿಗೆ ಶರದಿ, ಕನಕಾಕ್ಷನಿಗೆ ಕನಕಾಕ್ಷನೇ, ಸಾಟಿ ಇಲ್ಲ ಬೇರೆ ಏನೇ ಇಲ್ಲ ಅಂತ. 3 ಲೋಕದಲ್ಲಿ ಪಾತಾಳದ ಉರಗಗಳನ್ನು ಮೆಟ್ಟಿ ಭೂತಳದ ಯೋಧರನ್ನು ಬಡಿದು ಸ್ವರ್ಗ ಲೋಕಕ್ಕೆ ಬಂದಿದ್ಯಂತೆ. ಅಲ್ಲ, ಇಷ್ಟು ಬೇಗ ಬರುವುದು ಬೇಡ ಇತ್ತು. ಎಲ್ಲಿಗೆ? ಸ್ವರ್ಗಕ್ಕೆ. ದಿಗ್ವಿಜಯ. ಅದೇ ದಿಗ್ವಿಜಯವನ್ನು ಮಾತಾಡುವಾಗ ಸರಿ ಮಾತಾಡಬೇಕು. ದಿಗ್ವಿಜಯನ್ನು ಮಾಡಿ ಬಂದಿದ್ದೀಯಂತೆ ಅಲ್ಲ. ಹಾಗೆ ಎಲ್ಲರೂ ಹೊಗಳ್ತಾರೆ. ಮತ್ತೆ ನಿನ್ನ ಪೌರುಷ ಅಂತದ್ದು. ಆದ್ರೆ ಒಂದು ವಿಚಾರ, ಏನು? ಭೂಲೋಕ ಸ್ವಾಧೀನವಾಗಿದೆ. ಹೌದು. ಪಾತಾಳ ನನ್ನ ಕೈಯಲ್ಲುಂಟು, ಸ್ವರ್ಗಲೋಕದವನ್ನು ಬಡಿದೋಡಿಸಿದ್ದೇನೆ, ಪೀಠ ನನ್ನ ಕೈಯಲ್ಲುಂಟು. ಆದರೂ ಕೂಡ ಮತ್ತೂ ಕೂಡ ಹೋರಾಟ ಮಾಡಬೇಕು ಎಂಬುದಾಗಿ ಮನಸ್ಸಾಗುತ್ತಾ ಉಂಟು. ಅದಕ್ಕಾಗಿ ನಾನೇನು ಮಾಡಿದೆ, ವರುಣನೊಂದಿಗೆ ಶರದಿಯೊಂದಿಗೆ ಹೋರಾಟ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿ ಆ ಸಾಗರದೆಡೆಗೆ ಹೋಗಿ ಬಾ ವರುಣ ಬಾ ವರುಣ ಬಾ ವರುಣ ಎಂಬುದಾಗಿ ಕರೆದೆ. ಬಂದ ಅವನು ಬಂದವನು ಕೈ ಮುಗಿದುಕೊಂಡು ಶರಣು ಶರಣಯ್ಯ ಹಿರಣ್ಯಾಕ್ಷ, ಶರಣು ಶರಣಯ್ಯ ಹಿರಣ್ಯಾಕ್ಷ. ಅವನ ಭಾವನೆಯಲ್ಲಿ ಹೇಳಿ, ಬಹುಶಃ ನೀರಿನ ಒಳಗೆ ಹೋಗಿ ಹೇಳಿದ್ದಾನೆ ಅಲ್ಲ ಅವನು ಹೆದರಿಕೊಂಡು ಹೇಳಬೇಕು. ನನ್ನದಾದಂತಹ ಪೌರುಷದ ಮುಂದೆ ಅವನು ಏನೂ ಅಲ್ಲ ಎಂಬುದನ್ನು ತೋರಿಸಿಕೊಟ್ಟು ನನ್ನ ಕಾಲಿಗೆ ಬಿದ್ದು ಶರಣಾಗತಿಯನ್ನು ಹೊಂದಿದವರಿದ್ದಾರೆ. ಆದರೂ ಸಿಟ್ಟುಕೊಂಡಂತಹ ನಾನು ಕಡಲಿನಿಂದ ಬರುವಂತಹ ಅಲೆಗಳ ಮಧ್ಯವಾಗಿ ಮಾಡಿದು ಹೋರಾಟವನ್ನು ಮಾಡಿದೆ. ಅದು ಸಾಕಾಗ್ಲಿಲ್ಲ ನನಗೆ. ಮತ್ತೆ ಅವನೇ ಹೇಳಿದ, ವರುಣ, ನಿನಗೆ ಈ ಕಡಲೆಲ್ಲ ಆಗ್ಲಿಕ್ಕಿಲ್ಲ, ಮೇರು ಪರ್ವತ ಒಂದುಂಟು, ಮೇರುಗಿರಿಯ ಎದುರು ಹೋಗಿ ಹೋರಾಟ ಮಾಡಿದ್ರೆ ನಿನಗೆ ಅದು ಸೂಕ್ತವಾಗುತ್ತದೆ ಎಂಬುದಾಗಿ. ಹಾಗಾಗಿ ಮೇರುಗಿರಿಯ ಬಳಿಗೆ ಹೋಗಿ ಗದೆಯನ್ನು ಎತ್ತಿದೆ. ಅವನು ಬಂದ, ಅವನು ಪರ್ವತರಾಜ.
ಬಂದವನವನು ಕೂಡ ಒಂದು ಭಜನೆಯನ್ನು ಮಾಡಿದ. ಏನು? ನಾ ನಿನ್ನ ದಾಸನಯ್ಯ ಓ ಹಿರಣ್ಯಾಕ್ಷ, ನಾ ನಿನ್ನ ದಾಸನಯ್ಯ, ನಾನು ನಿನ್ನ ದಾಸನಹುದು, ನೀನು ಮರುಜಗದೀರಬಹುದು. ಅಲ್ಲ, ನೀನು ಸ್ವರ್ಗಲೋಕಕ್ಕೆ ಬಂದು ಇಷ್ಟೆಲ್ಲ ಒಂದು ಬೆಳವಣಿಗೆ ಆಗಿದೆ ಅಲ್ಲ, ಅವನು ನನ್ನನ್ನು ಹೊಗಳಿದ್ದು, ಹಾಗಾಗಿ ಮತ್ತೆ ಮೇರುಗಿರಿಗೆ ಹೊಡೆಯಲು ಮುಂದಾದೆ. ಏನಾಯ್ತು? ಬೇಡ ಎಂಬುದಾಗಿ ಮನಸ್ಸಾಯಿತು, ಪುಡಿ ಪುಡಿಯಾಗಿ ಹೋಗುತ್ತದೆ. ಹಾಗಾಗಿ ಮತ್ತೆ ನಿನ್ನ ಎದುರಿಗೆಲ್ಲ ಮೇರುಗಿರಿ ಆದ್ರೆ ಸಣ್ಣದಾಯ್ತಪ್ಪ. ಆದ್ರೆ ಹಾ. ನನಗೀಗ ಏನಾಗುತ್ತಾ ಉಂಟು ಗೊತ್ತುಂಟು? ಏನು? ಉಕ್ಕುತ್ತದೆ. ಉಕ್ಕುವುದು ಶೌರ್ಯದೊಳಗೆ ನನಗೆ ಉಕ್ಕುತ್ತಾ ಇದೆ. ಶೌರ್ಯ ಸಾಹಸ ಕೊಡಿ, ನಿಮ್ಮಲ್ಲಿ ಈಗ ದೂರ ಮಾಡಬೇಕು. ಯುದ್ಧವನ್ನು ಕೊಡಿ. ತಿರೂರೇ ನಿನಗಾರಿದಿರುವೋ ತಿರುರೇ, ಮೂರು ಲೋಕವನಾಳ್ವೆ ನೀನು, ನಿನ್ನ ವೀರತ್ವ ಕೆಣಗಿಲ್ಲವಿಲ್ಲೋ. ತಿರುರೇ, ಮೂರು ಲೋಕವನಾಳ್ವೆ ನೀನು, ನಿನ್ನ ವೀರತ್ವ ಕೆಣೆಯಿಲ್ಲವಿನ್ನೋ. ನಾಕ ಬೇರಿ ರಂಜಿಪ ವಿಭವವನು ನೀಗೆ ಚಾರುಪ್ಪಿನೋದಾದ ಹೀಗಿಸುವೆನು ತಾಳೆ, ಸಾರಿ ಬಂದವರೋಟ ಈ ರೀತಿ ತರತವೇ. ತಿರುರೇ ನಿನಗಾಗಿದಿರುವೋ ತಿರುರೇ, ಯಾರಲ್ಲಿ ಇವರಿಗೊಂದು ಖಡ್ಗವನ್ನು ಕೊಡಿ, ಮಾಡುವ ಹೋರಾಟವೇ ಮಾಡಿ. ಹಾ, ನನ್ನಿಂದ ಕೂಡ್ತದ? ಅಲ್ಲ, ನನ್ನಿಂದ ಕೂಡುವುದಿಲ್ಲ. ಆಗ್ತದ ಅಂತ. ಭೂಲೋಕದಲ್ಲಿ ಅಥವಾ ಮೂರು ಲೋಕದಲ್ಲಿ ಕಲಹಪ್ರಿಯ ನಾರದ ಎಂಬುದಾಗಿ ಹೇಳ್ತಾರೆ. ಹೌದು, ಹಾ, ಈಗ ಕೊಡುವುದಿಲ್ಲ. ಅದು ವಿಷಯ ಹೌದು. ಹಾ. ಕಲಹ ಪ್ರಿಯ ನಾರದನೇ. ಹಾ, ಮತ್ತೆ ಅಲ್ಲ, ನೋಡ್ಲಿಕ್ಕೆ ಮಾತ್ರ. ಕಲಹ ಅಂದ್ರೆ ಈ ಕಲಹ ಅಲ್ಲ. ಅಲ್ಲಲ್ಲ, ನಾವು ಕಲಹ ಮಾಡುವುದನ್ನು ನೋಡುದು, ಕಲಹ ಮಾಡಿಸುವುದು. ಕೆಲವರು ಮಾತಾಡುವಲ್ಲಿ ಬರುವುದು, ಹಾ. ಇಬ್ಬರಿಗೆ ತಂದು ಕೊಡುವುದು, ಹಾ. ಮತ್ತೆ ಹೋಗು. ಅಂತದ್ದು ಉಂಟೆ. ಹಾ. ಹಾಗೆ ನೋಡ್ಲಿಕ್ಕೆ ಒಂದು ಖುಷಿ ಅಂತ. ಹಾ. ಈಗ ನೋಡು, ನೀನು ದೇವೇಂದ್ರ ನಾನು ಸೋಲಿಸಿ ಹೋದಿಯಲ್ಲ, ಹಾ. ಎಷ್ಟು ಚಂದ ಆಯ್ತು ಅದು. ಸೋಲಿಸಿ ಹೋಗ್ಲಿಲ್ಲ, ಇಲ್ಲೇ ಇದ್ದೇನೆ. ಅಲ್ಲಲ್ಲ, ಅಲ್ಲ, ಹಾ. ಹೋಗುದಿಲ್ಲ. ಮಾತಾಡುವಾಗ ಸರಿ ಮಾತಾಡು. ಅಲ್ಲ, ಬೇಗ ಹೋಗ್ಲಿಕ್ಕಿಲ್ಲ. ಅಲ್ಲ, ಇರ್ಲಿ. ನಾನು ಹೋಗುವುದೇ ಇಲ್ಲ. ಈ ಹೋಗು, ನೀನು ಇಲ್ಲಿಗೆ ನೀನೇ ಅಲ್ಲ. ಹೌದು. ಹಾಗೆ ಹಾ. ಎಲ್ಲಿಯಾದ್ರೂ ಕೇಳಿದ್ದೀಯಾ ಹಾ. ನಾರದ ಯುದ್ಧ ಮಾಡುದು? ಹೊಸ ಪ್ರಸಂಗ ನಾವು ನಾರದ ಪ್ರಾರಂಭ ಮಾಡೋಣ. ನಾರದ ಕಲಹ ಹಾ. ಅದು ಆಗ್ಲಿಕ್ಕಿಲ್ಲ. ಹಾ. ನೋಡು, ನನ್ನಲ್ಲಿ ಏನಿಲ್ಲ. ನಾನೇನು, ನಾರದನ ಸೋಲು. ನಾನು ಹರಿ ಅಲ್ಲ ಅಲ್ಲ ಹರ. ಯಾರಲ್ಲಿ ಭಾಗವತೋತ್ತಮರು ನಾಳೆಯಿಂದ ಹೊಸ ಪ್ರಸಂಗ. ನಾರದನ ಸೋಲು. ಹಾ. ಈಗ ಲೇಖನಿ ಸಿಕ್ಕಿದ್ರೆ ಎಲ್ಲರೂ ಪ್ರಸಂಗ ಬರೆಯುವರು ಇಲ್ಲಿ. ಹಾ. ಅದು ವಿಷಯ ಹಾಗಲ್ಲ. ಅದು ಸುಲಭ. ಹಾ. ಒಂದು ಪ್ರಸಂಗದಿಂದ ಇನ್ನೊಂದು ಪ್ರಸಂಗಕ್ಕೆ ಪದ್ಯ ಅಷ್ಟೇ. ಹೌದಾ? ಹಾ. ಅಲ್ಲ, ಭೂಲೋಕದ ವಿಚಾರ ನಂಗೆ ಅಲ್ಲ. 3/4ಗಳಿಗೆಲ್ಲ 3 ಲೋಕವನ್ನು ಸಂಚರಿಸಿದಳು. ಹಾ. ನೀನು ಭೂಲೋಕದಲ್ಲೇ ಇದ್ದದ್ದಲ್ಲ. ಹೌದೌದು. ವಿಚಾರ ನಿನಗೆ ಜಾಸ್ತಿ ಹಾ. ಗೊತ್ತಿರೋದು. ಹಾಗೆ ಗೊತ್ತಿದೆ ಅಲ್ಲ. ನೋಡು, ಹಾ, ಏನು? ನನ್ನಿಂದ ಆಗ್ಲಿಕ್ಕಿಲ್ಲ. ನನ್ನಿಂದ ನಿನ್ನಂತಹ ಈ ಘನ ಪರಾಕ್ರಮಿ ಎದುರು ಹಾ. ಇಂತಹ
ಸನಕಲು ದೇಹದ ಹಾಗಾದ್ರೆ ಎಲ್ಲ ಲೋಕವನ್ನು ಗೆದ್ದಂತಹ ನನಗೆ ಹಾ. ಈಗ ಏನಾದರೂ ಹೋಗಿ ಸಿಕ್ತದೆ. ಇಲ್ಲಿ ಹೋಗಿ ಏನು ಮಾಡು? ನಿಧಾನ ಅಪ್ಪ. ಯಾರಿದ್ದಾರೆ ಯಾರಿದ್ದಾರೆ? ಅಲ್ಲ ಹಾ ಅಲ್ಲ ನೀ ಯಾರಿದ್ದಾರೆ? ಹಾ ಹಾ. ಇದ್ಯಾ ಹಾ. ಬಿಡುದಿಲ್ಲ ಅಲ್ಲಲ್ಲ ಏನು ಅಲ್ಲ ಈಗ ಯಾರು ನಿನ್ಗೆ ಹರರು ಹರ 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 ಆಗ್ಲಿಕ್ಕಿಲ್ಲ. ಹರ ಹರ ಆಗ್ಲಿಕ್ಕಿಲ್ಲ. ಯಾಕೆ ಯಾಕೆ? ಹರ ನಿನ್ಗೆ ದೇವರಲ್ಲ. ಹೌದೌದು ಶಂಕರನ್ನು ನಿತ್ಯ ಭಜಿಸುವವರು ನಾವು. ಹೌದೌದು ಹೌದೌದು ಹೌದು ಶಂಕರರನ್ನು ಭಜಿಸಿ ಅಲ್ಲ ಏನು? ಭಜನೆ ಮಾಡುವವರು. ಹೌದು ಹೌದು ನಿಮ್ಮ ಬಾಯಲ್ಲಿ ತಪ್ಪಲಿಕ್ಕಿಲ್ಲ. ನನ್ನ ಬಾಯಲ್ಲಿ ತಪ್ಪುದಿಲ್ಲ. ಇಲ್ಲಿ ಬಂದು ನಿನ್ನ ಈ ಘನಪರಾಕ್ರಮವಾದಂತಹ ಈ ದೇಹದ ದಾಳಿ ಈ ಟಿವಿ ನೋಡುತ್ತಾ ಹಾ. ಹೆದರಿಕೆಯಲ್ಲಿ ನನಗೂ ನಾ ತಪ್ಪದಂತ ಹಾ ಹಾಗೆ 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 ಹಾ. ಹಾಗೆ ಹರ ಆಗ್ಲಿಕ್ಕಿಲ್ಲ. ಮತ್ತೆ ಮತ್ತೆ ಅಜ ಅಜ ಆದನು ಯಾರಿಗೆ? ಅಲ್ಲ ವಾಣಿಗೆ ಆದ ಅಲ್ಲಲ್ಲ ಹೋರಾಟಕ್ಕೂ ಒಂದು ಕೈ ನೋಡ್ಬೋದು. ಹಾ ಆದ್ರೆ ನಿನ್ಗೆ ವರ ಕೊಟ್ಟವ ಅವನೇ ಅಲ್ಲ. ಹೌದೌದೌದು ವರ ಕೊಟ್ಟವನಲ್ಲಿ ಅವನಾಗ್ಲಿಕ್ಕಿಲ್ಲ ಅವನಾಗ್ಲಿಕ್ಕಿಲ್ಲ. ಹಾ, ಮತ್ತೆ ಒಬ್ಬ ದೇವೇಂದ್ರ ಇದ್ದಾನೆ. ಸೋತು ಓಡಿದ್ದಾನೆ. ದೇವೇಂದ್ರ ಅಲ್ಲ ಒಬ್ಬ ಇದ್ದಾನೆ. ಮತ್ತೆ ಯಾರು? ಅವನೇ ದಿತಿಜಾಂತಕ. ಏನು ಹೇಳಿದೆ? ಏನು ಹೇಳಿದೆ? ಯಾರವನಿಗೆ? ಕೂಡ್ದು ಹೀಗೆ ಮಾಡಬಾರ್ದು. ಮತ್ತೆ ಅಲ್ಲ, ನೀನು ಹೇಳಿದ ವಿಷಯ ಏನು? ಆ, ದಿತಿಜರಿಗೆ ಅಂತಕ ಯಾರೋ ಅಲ್ಲ ತೋರಿಸು. ಲೋಕ ಮೂರನ್ನು ಗೆದ್ದವನಿಗೆ ಅವನೊಬ್ಬನನ್ನು ಉಳಿಸಲು ಸಾಧ್ಯವೇ? ಅವನೆಲ್ಲಿದ್ದಾನೆ? ತೋರಿಸು ಬೇಗ. ಅವನ ಮಂಡೆಯನ್ನು ಪುಡಿ. ಎಂದು ತೋರ್ಪೆ ಕಂತು ಜನಕನ ತೆರಳಿ ಏಕಾಂತದಲ್ಲಿ ಇರುವ ನಾಥನ ತೆರಳಿ ಏಕಾಂತದಲ್ಲಿ ಇರುವ ನಾಥನ ಪಂಥವಿರಲು ಮರೆಯ ಸೇರಿ ನಿಂತಿರುವನೆ ಹರಿ ಸಾರಿ ತಂತು ಮಾತ್ರ ನುಡಿ ಉಪಾಯ ಬಿಂದು ನಡೆಸಿ ಕಾಂಬೆ ಹಗೆಯ ಎತ್ತು ತೋರ್ಪೆ ಕಂತು ಜನಕನ ತೋರಿಸು ತೋರಿಸು. ಕಂತು ಜನಕನ. ನಿನಗೆ ತೋರಿಸ್ಲಿಕ್ಕೆ ಆಗುದಿಲ್ವಾ? ಅಲ್ಲ. ಅವನ ವಿಚಾರವನ್ನು ಹೇಳಲಿಕ್ಕೆ ಆಗ್ತದೆ? ಅಲ್ಲ ವಿಷಯ ಏನು? ಹಾ ಈಗ ನೀನು ಏನು ಯುದ್ಧ ಈಗ ಮಾಡು. ಅವನ- ಯುದ್ಧ ಮಾಡಬೇಕು. ಅವನನ್ನು ತೋರಿಸಬೇಕು. ಹಾ. ಯುದ್ಧ ಮಾಡ್ಲಿಕ್ಕೆ ಅವನೇ ನೀನು ಬಿಟ್ರೆ ನಿನ್ನನ್ನು ನಮ್ಮಿಂದ ತೋರು ಬೇಗ. ಹೌದೌದೌದು ಹಾ ತೋರಿಸ್ಬೇಕು. ಆದ್ರೆ ಏನು ಮಾಡುದು? ಏನು ಮಾಡುದು? ಈಗ 13 ಲೋಕಗಳಿಗೆ ನೀನಲ್ವಾ? ಯಾವ ಲೋಕಗಳಿಗೆ? 13 ಲೋಕಗಳಿಗೆ ನೀನಲ್ವಾ? ಇದುವರೆಗೆ 14 ಅಂತ ಹೇಳಿದೆ. ಹೌದೌದೌದು. ಈಗ ಒಂದು ಕಳೆಯ ಅಲ್ಲ ಅವ ಇರುವ ಲೋಕ ಅವ ಯಾರು ಬೇಕಲ್ಲ? ಅವ ದಿತಿಜಾಂತಕ ವೈಕುಂಠದಲ್ಲಿ ಇರುವುದು. ಹಾ. ಆದ್ರೆ ನೀನು ಅಲ್ಲಿ ಹೋಗಿ ನೋಡಿದ್ರೆ ಹಾ. ಅಲ್ಲಿ ಅವ ಇರ್ಲಿಕ್ಕಿಲ್ಲ ಅಂತ. ಮತ್ತೆ ಎಲ್ಲಿರ್ತಾನೆ? ಈಗ ನಿನ್ಗೆ ಹೋದ್ರೆ ಸಿಗಬೇಕಲ್ಲ ಹೋರಾಟಕ್ಕೆ. ಹೌದೌದು. ಅವ ಅಲ್ಲಿ ಸಿಗುದಿಲ್ಲ. ಮತ್ತೆ ಎಲ್ಲಿ ಸಿಗ್ತಾನೆ ಹೇಳಿ, ನಿಮಗೆ ಗೊತ್ತಿರ್ತದೆ ವಿಚಾರ. ಅವ ಎಲ್ಲ ಕಡೆಯೂ ಇರ್ತಾನೆ ಅಂತ. ಹಾ ಹಾ ಎಲ್ಲ ಕಡೆ ಇರ್ತಾನೆ. ಹೌದೌದೌದು. ಹಾಗಾದ್ರೆ ನಿನ್ನಲ್ಲಿ ಇರ್ಬಹುದಲ್ಲ? ಅಲ್ಲ ಈಗ ನನ್ನಲ್ಲಿಲ್ಲ. ಹಾ ಕೆಲವೊಮ್ಮೆ ಅದು ಆಗ್ತದೆ ಹಾಗೆ, ಹಾ ಕೆಲವೊಮ್ಮೆ ಬರ್ತದೆ. ಹಾ ಈಗ ಎಲ್ಲಿದ್ದಾನೆ ಹೇಳು. ಈಗ ಅಲ್ಲ ಅವನ ವಿಚಾರ ಯಾರಿಗೂ ತಿಳಿಲಿಕ್ಕಿಲ್ಲ ಅಂತ. ಅದು ಯಾರಿಗೂ ತಿಳಿಯದ ಮೇಲೆ ನೀವು ವಿಚಾರ ಹೇಳಲಿಕ್ಕಿಲ್ಲ. ಅಲ್ಲ ವಿಚಾರ ನಿಮಗೆ ವಿಚಾರ ತಿಳಿದೇ ಹೇಳುವವರು. ವಿಚಾರ ನನಗೆ ಗೊತ್ತುಂಟು. ಆದ್ರೆ ಅವ ಸಿಗುವುದಿಲ್ಲ. ನೀವು ಯಾವಾಗಲೂ ಬಾಯಲ್ಲಿ ಹೇಳುವುದೇ ನಾನು ಏನು ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಸರಿ. ಹೌದೌದು. ಆದ್ರೆ ಅವನ ವಿಷಯವೇ ಗೊತ್ತಾಗೋದು ಓ ಯಾರು? ನಾರಾಯಣ. ಯಾರು ಯಾರು? ಲಕ್ಷ್ಮೀನಾರಾಯಣನನ್ನು ಹುಡುಕುದು ಹೇಳಿದ್ದಾನೆ. ಅವ ಇಲ್ಲ, ಅವ ಹೋಗಿದ್ದಾನೆ. ಹೋಗಿದ್ದಾನೆ. ಹೌದೌದು. ಹಾ ಅಲ್ಲ ನೀನು ಹೇಳಿದ ಅವನ ವಿಚಾರ ಅದು. ಅವನ ವಿಚಾರವೇ. ಆದ್ರೆ ಹಾ 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 ಹೇಗೆ ಅವನನ್ನು ಹುಡುಕುದಾದ್ರೆ ಹೇಗೆ? ಹುಡುಕಲಿಕ್ಕೆ ಒಂದು ಕ್ರಮ ಉಂಟು ಅಂತ. ಅದಕ್ಕೂ ಒಂದು ಕ್ರಮ ಉಂಟಾ? ನೀನು ಅವನನ್ನು ಹುಡುಕುದು ಬಿಡು, ಹಾ. ಹೆಂಡತಿಯನ್ನು ನೋಡು. ಹೀಗೆ ಬನ್ನಿ. ಮೊದಲೇ 3 ಲೋಕದಲ್ಲಿ ಕಲಹಪ್ರಿಯ ಎಂಬುದಾಗಿ ನಿಮ್ಮನ್ನು ಹೇಳ್ತಾರೆ. ಹಾ.
ನಾನು ಹೊರಟದ್ದು ಅವನನ್ನು ಹುಡುಕ್ಲಿಕ್ಕೆ, ಹೆಂಡತಿಯನ್ನು ನೋಡ್ಲಿಕ್ಕೆ ಹೊರಟದ್ದಲ್ಲ ಪುಣ್ಯಾತ್ಮ. ನಿನಗೆ ಅಲ್ಲ, ನನಗೆ ಎಷ್ಟು ಜನ ಹೆಂಡತಿಯರಿದ್ದಾರೆ. ನಿನಗೆ ಅಲ್ಲ, ಮತ್ತೆ ಅವನ ಹೆಂಡತಿಯನ್ನು ಅವನ ಹೆಂಡತಿಯನ್ನು ನೋಡಿದ್ರೆ ನೋಡಿದ್ರೆ ಗೊತ್ತಾಗ್ಬೋದು. ಹಾಗಲ್ಲ, ಅವನ ಹೆಂಡತಿಯನ್ನು ಪೀಡಿಸಬೇಕು. ತಲೆ ಬೇಕು, ತಲೆ. ಹೌದೌದು, ಅಲ್ಲ ವಿಚಾರ ಉಂಟಲ್ಲಿ. ಅವನಿಗೆ ಎರಡು ಹೆಂಡತಿ. ಎರಡು ಹೆಂಡತಿ. ಹೌದೌದೌದು. ಎಲ್ಲೆಲ್ಲ ಇರಿಸಿದ್ದಾನೆ? ಒಂದು ಸಿರಿ, ಒಂದು ಸಿರಿ, ಮತ್ತೊಂದು ಧರೆ. ಭೂತಾಯಿ. ಹೌದು, ಭೂತಾಯಿ ಈಗ ಅವನ ಹೆಂಡತಿಯ? ಹೌದು. ಸಿರಿ ಸಿಗ್ಲಿಕ್ಕಿಲ್ಲ. ಯಾಕೆ? ವಕ್ಷಸ್ಥಳದಲ್ಲಿರುವುದಲ್ಲ. ಹೋಗಿ ಹೆಂಡತಿ, ವಕ್ಷಸ್ಥಳ ವಾಸಿನಿ ಹೆಂಡತಿಯನ್ನು ಇಟ್ಟದೆ ಎದೆಯಲ್ಲಿ. ಅವನು ಹಾಳಾಗಿ ಮಣ್ಣು ತಿಂದು ಹೋಗ್ಲಿಕ್ಕೆ. ಯಾಕೆ? ಮುಂದೆ ಹೇಳು. ಬಿಟ್ಟರೆ ಧಾರೆ. ಧಾರೆ ಅಂದ್ರೆ ಏನು? ಏನು? ಇದು ನೋಡು, ಭೂಮಿ. ಕೆಳಗೆ ನೋಡು, ಕೆಳಗಿನ ಲೋಕ ಭೂಮಿ. ಭೂಮಿಯು ಆತನ ಹೆಂಡತಿ. ಹಾಗೆ ನೀನು ಭೂಮಿಯನ್ನು ಸ್ವಲ್ಪ ನೋಡಿದ್ರೆ. ಈಗ ನಾನು ಭೂತಾಯಿಯನ್ನು ನೋಡಬೇಕು. ಸಾರಿ, ಸ್ವಲ್ಪ ನೋಡಿ. ಒಳ್ಳೆ ವಿಚಾರವನ್ನು ಹೇಳಿದ್ದೀರಿ. ಹಾಗಾಗಿ ಆ ಭೂತಾಯಿ, ಆ ಭೂತಾಯಿಯ ಮಂಡೆಯನ್ನು ಒತ್ತುವಾಗ ಮಾಡ್ತಿ ಅಲ್ಲ, ಒತ್ತುವಾಗ ಅವನು ಬರ್ತಾನೆ. ಅವನನ್ನು ಯುದ್ಧದಲ್ಲಿ ಕೊಂದು ಹಾಕುತ್ತೇನೆ. ಇದು ನೋಡುವ, ಆಯ್ತಾ? ಇದು ನೋಡುವ. ಯಾಕೆ ನೀನು ಭೂತಾಯಿಯನ್ನು ಒತ್ತುದಲ್ಲ, ನೀನು ಭೂತಾಯಿಯನ್ನು ಒತ್ತುದು. ಮತ್ತೆ ಯಾರನ್ನು ಒತ್ತಬೇಕು? ಅಲ್ಲ, ಹೌದಾ? ನಿನ್ನಿಂದ ಆದಿತ. ಹೀಗೆ ಬಹಳಷ್ಟು ಮಂದಿ ನನ್ನಲ್ಲಿ ಹೇಳಿ ಹೋಗಿದ್ದಾರೆ. ನಾನು ಅವನ ಬಂದ್ರೆ ಅವನನ್ನು ಬಿಡುವುದಿಲ್ಲ, ಹಾಗೆ ಹೀಗೆ ಅಂತ. ಯಾರು ಮಾಡ್ಲಿಲ್ಲ. ಯಾರು ಮಾಡದ್ದನ್ನು ನಾನು ಮಾಡು ತೋರಿಸಿ. ನಂಬಿಕೆ ಬರ್ಬೇಕಾದ್ರೆ ಏನು ಮಾಡಬೇಕು? ಭಾಷೆ ಕೊಡ್ಬೇಕು ತಾನೇ. ಆ ನಾರಾಯಣನನ್ನು ನಾನು ಕೊಂದೇ ಮುಗಿಸುತ್ತೇನೆ. ಸರಿ. ಹಿಂದಲೇ ಮುನಿವರನ ಕರ ಬಿಡಿದು ನಮಗೆ ಇತ್ತು ಕಳುಹುತ್ತ ಹುಡುಗುಡಿಸುತ್ತ ಬರ್ಪಡಿಸು ದೊಡ್ಡನು ಪಡವಿಯನ್ನು ಮುಳಿದು. ಈಗ ಭಾಷೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಶೀಘ್ರವಾಗಿ ಆ ನಾರಾಯಣನ ತಲೆಯನ್ನು ಬರೆಯುತ್ತೇನೆ. ನಾನು ಅದಕ್ಕೆ ಕಾಯುವುದು. ನೀವು ಒಳಗಿದ್ದುಕೊಳ್ಳಿ. ನಿನ್ನ ತಲೆ ಅಲ್ಲ, ಯಾರ ತಲೆ? ನಿನ್ನ ತಲೆ ಅವನ ತಲೆಯನ್ನು ತೆಗಿಬೇಕು. ನನ್ನ ತಲೆ ಅವನ ತಲೆಯನ್ನು ತೆಗೆಯುವುದನ್ನು ನೀನು ನೋಡಬೇಕು. ಅಲ್ವಾ? ನೀನು ಕೆಲವು ಪದ್ಯ ರಚನೆ ಈಗಲೇ ಮಾಡು. ಮತ್ತೆ ಕೆಳಗೆ ಬರೆದ್ರೆ ಆಯ್ತು. ನಾರದ ವಿರಚಿತ. ಸಿದ್ಧಪಡಿಸಿ ಒಳಗೆ. ಸರಿ, ನಾನು ನೋಡ್ತಾ ಇದ್ದೇನೆ. ನೋಡು, ಅವ ಸಿಕ್ಕಿದ್ರೆ ನೀವು ಹೋಗಿ. ಒಳ್ಳೆಯ ವಿಚಾರ. ಹೋರಾಟ ಮಾಡಬೇಕೆಂಬುದಾಗಿ ಮನಸ್ಸಾಗುತ್ತಾ ಉಂಟು. ಅದರಲ್ಲಿಯೂ ಕೂಡ ನಮ್ಮದಾದಂತಹ ವಂಶಕ್ಕೆ ದ್ರೋಹಿಯಾದಂತಹ ನಾರಾಯಣನನ್ನು ಭರಿಸಬೇಕು. ಏನು ಭೂದೇವಿಯ ಇದ್ದಾಳಲ್ಲ, ಎಡಗಾಲಿಯಿಂದ ಭೂದೇವಿಯನ್ನು ತರುಣಿಯನು ಕನಕಾಕ್ಷ ಮೋದದಿ ಭ್ರಾಂತಿಯೋಳ್ ಅವಳೋಳ್ ಇಂತೆಂದನು ಸುಂದರಿ ಸುಂದರಾಂಗಿ ಸುಮಗಾಂಧಿ ಚಂದ್ರವದನೆ ಚಂದ್ರವದನೆ ಚಂದ್ರವದನೆ
ವಂದಿಸಿಡುವೆ ಜಾಣೆ ಚಂದ್ರ ಬದನೆ ಕ್ರೋಧಾವಿಷ್ಟನಾಗಿ ಧರಣಿಯನ್ನು ಎಡಗಾಲನ್ನು ಒದ್ದೆ. ಏನನ್ನು ಕಾಣುತ್ತಾ ಇದ್ದೇನೆ? ಸೌಂದರ್ಯದ ರಾಶಿ ನನ್ನೆದುರಿಗೆ ಮೂರ್ತ ರೂಪವಾಗಿ ಬಂದಿದೋ ಎಂಬುದಾಗಿ ಭಾಸವಾಗುತ್ತಾ ಉಂಟು. ಆಹಾ ಆಹಾ ಆಹಾ, ಇವಳ ಚಂದವನ್ನು ಏನೆಂಬುದಾಗಿ ವರ್ಣಿಸಲಿ? ಚಂದ್ರವದನೆ, ಸುಮಗಂಧಿ, ಸುಂದರಾಗಿ. ಎಷ್ಟು ಚಂದ ಇವಳ, ಎಷ್ಟು ಚಂದಪ್ಪ, ಎಷ್ಟು ಚಂದಪ್ಪ. ಇವಳನ್ನು ನೋಡುತ್ತಾ ಅಲ್ಲಿಗೆ ಮೈಮರೆಯುತ್ತಾ ಇದ್ದೆ. ನಾನು ಅಲ್ಲಿಗೆ ಮೈಮರೆತೆ ಅಂತಾರೆ ಇವಳು ಯಾರು ಎಂಬುದಾಗಿ ನನಗೆ ತಿಳಿಯಬೇಕಲ್ಲ. ಇವಳಲ್ಲಿ ಮಾತನಾಡಿಸ್ತೇನೆ. ಓ ಸುಂದರೈ, ನೀನೇ? ನನ್ನನ್ನೇ? ಹೌದು. ಏನು? ಯಾರೊಬ್ಬರೇ ಆಗಲಿ ಅಪರಿಚಿತವಾದವರನ್ನು ಯಾವ ಹೆಸರಿಂದ ಸೂಚಿಸುವುದು ಅಂತ ಗೊತ್ತಾಗದಿದ್ರೆ, ಅವರ ಹೆಸರೇನು ಅಂತ ಗೊತ್ತಿರದಿದ್ರೆ, ಅವರ ರೂಪಲಾವಣ್ಯಕ್ಕೆ ಅನುಗುಣವಾಗಿ ಒಂದು ಹೆಸರನ್ನು ಸೂಚಿಸಿ ಕರೆಯಬಹುದಂತೆ. ಅದಕ್ಕಾಗಿ ಸುಂದರಿ ಎಂಬುದಾಗಿ ಕರೆದೆ. ಹೌದೇ? ಚಂದ್ರವದನೆ, ನಿನ್ನಂತಹ ಮುಖವನ್ನು ನೋಡುವಾಗ ಪೂರ್ಣ ಬೆಳದಿಂಗಳ ಚಂದ್ರನನ್ನು ನೋಡಿದಾಗ ಆಗುತ್ತದೆ. ಎಷ್ಟು ಚಂದ ನಿನ್ನ ಮುಖ. ಹೌದೇ? ಸುಮಗಂಧಿ, ನಿನ್ನ ಮೈಯಿಂದ ಹೊರಹೊಮ್ಮುವಂತಹ ಪರಿಮಳ ಅದು ಈಗ ತಾನೇ ಅರಳಿ ನಿಂತಹ ಮಲ್ಲಿಗೆಯ ಪರಿಮಳವನ್ನು ಸೂಸುತ್ತಾ ಇದ್ದೆ. ಓಹೋ, ಓ ಸುಂದರಿ, ಏನು? ನಾನು ಅದೆಲ್ಲ ಯೋಚಿಸ್ತಾ ಇರು. ಮತ್ತೆ ಇಷ್ಟು ಸುಂದರವಾದಂತಹ ಯುವತಿ ನನ್ನ ಎದುರಿಗೆ ಬರುವಾಗ ಹಾ, ಭಯದಿಂದ ನಡುಗುತ್ತಾ ಇದ್ದಿ. ಹೌದು. ಅಷ್ಟು ಮಾತ್ರವಲ್ಲ, ನೊಂದುಗೊಂಡ ಹಾಗೆ ಕಾಣುತ್ತಾ ಉಂಟು ಮುಖ. ಯಾಕೆ ನೊಂದಿಕೊಳ್ಳುತ್ತಾ ಇದ್ದಿ? ನನ್ನ ಎದುರಿಗೆ ಬರುವಾಗ ಯಾರೂ ಕೂಡ ಭಯಭೀತರಾಗಬೇಕಾದಂತಹ ಅವಕಾಶವಿಲ್ಲ. ಓಹೋ, ಚಂದದಿಂದ ನನ್ನೊಂದಿಗೆ ಸುಖಿಸಬಹುದು, ಹೌದೇ? ನನ್ನೊಂದಿಗೆ ಆಡಿಕೊಂಡಾಡಬಹುದು. ಹಾಗೆ ಯಾರು ನೀನು ಎಂಬೆಲ್ಲ ಸಂಪೂರ್ಣ ವಿಚಾರವನ್ನು ತಿಳಿಸುವೆಯಾ? ನೀನ್ಯಾರಯ್ಯ? ನಾನ್ಯಾರೆಂಬುದಾಗಿ ಗೊತ್ತಿಲ್ಲ. ನಾನು ಹಿರಣ್ಯಾಕ್ಷ. ಸಮಾನರಾಯ ಈಗ ನನ್ನ ಬಗ್ಗೆ ಗೊತ್ತಿಲ್ಲ. ನಿನ್ನ ಸಮಾನ ಆರಿಹದಯ್ಯ ಎನ್ನ ಬನ್ನ ಪಠಿಸದಿರೋ, ಎನ್ನ ಬನ್ನ ಪಠಿಸದಿರೋ, ಸದ್ಗುಣ ಪೂರ್ಣ ನಿರ್ಣಯ ತಿಳುವೆ ಮನಗೊಂಡೆ ನಾನು, ನಿರ್ಣಯ ತಿಳುವೆ ಭಯಗೊಂಡೆ ನಾನು, ಎನ್ನಲಗದು ಸುಮ್ಮನಿಗೆ ಅವನೋ ನಿನ್ನ ಸಮಾನರು ಆಗಿರಯ್ಯ ಎನ್ನ ಮೌನ ಪಡಿಸದಿರು, ಸದ್ಗುಣ ಪೂರ್ಣ ಅಯ್ಯ, ಹಿರಣ್ಯಾಕ್ಷ ಎಂಬುದಾದ್ರೆ ನೀನೇನೆ ಅದು? ನಾನೇ. ಕೇಳಿದ್ದೇನೆ. ಹೌದಾ? ಬಹಳಷ್ಟು ಕೇಳಿದ್ದೇನೆ. ನೀನು ಕೂಡ ತಿಳಿದ್ಯಾ? ಹೌದಪ್ಪ. ಒಳ್ಳೆ ವಿಚಾರ. ನಮ್ಮವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹೌದು. ಹಾ ಅಂತಿಂತವನಲ್ಲಂತೆ ನೀನು. ಹಾ ಅಮ್ಮನಿಗೆ ಕೊಟ್ಟ ಮಾತನ್ನು ಉಳಿಸಬೇಕೆಂಬ ಉದ್ದೇಶದಿಂದ ಹಾ
ಸುರಲೋಕವನ್ನೇ ದಾಳಿಯನ್ನು ಮಾಡಿದವನಂತೆ. ಆ ವಿಚಾರ ಗೊತ್ತಾಗಿದೆ ನಿಮಗೆ? ಓ, ಗೊತ್ತಿದೆ. ಒಳ್ಳೆ ವಿಚಾರ. ಅಷ್ಟು ಮಾತ್ರವೇ, ಮತ್ತೆ 3 ಲೋಕದಲ್ಲಿಯೂ ಮೆರೆಯುತ್ತಾ ಇದ್ದಿ. ನಿನ್ನ ಪರಾಕ್ರಮವೇನು, ನಿನ್ನ ಸಾಧನೆ ಏನೆಂಬುದು ಜಗತ್ತಿಗೆ ಗೊತ್ತಿದೆ. ಆಹಾ, ಅಂತಹ ನೀನು ಇಂಥ ಕೆಲಸ ಮಾಡಬಹುದೇ? ಯಾವ ಕೆಲಸ? ಅಯ್ಯ, ಏನು? ಜೋರಾಗಿ ಒದ್ದೆಯಲ್ಲ ನನ್ನನ್ನು. ಯಾರಿಗೆ? ನನಗೆ. ನಿನಗೆ? ಹೌದು. ನಾನು? ಹೌದು. ಅದು ಹೀಗಿರ್ಬೋದು. ಏನು? ಏನು ಗೊತ್ತೇ, ಸುರಲೋಕವನ್ನು ಗೆದ್ದಂತಹ ವಿಜಯ ಸಂಭ್ರಮ. ನಾನೊಂದು ಕಾರ್ಯಕ್ಕೆ ಕೈ ಹಾಕಿದ್ದೆ. ಆವಾಗ ರಭಸದಲ್ಲಿ ಏನೋ ನಿನಗೆ ಆಗಿರಬಹುದು, ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಆದ್ರೆ ನನಗೆ ಭಯವಾಗಿದೆ. ಭಯ ಪಡಬೇಕಾದಂತಹ ಅಗತ್ಯವೂ ಇಲ್ಲ. ಸುಂದರ ತರುಣಿಯರು ಯಾವತ್ತೂ ಭಯ ಪಡಬಾರ್ದು ನಮ್ಮೊಂದಿಗೆ. ಹಾಗಿರುವಾಗ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಎಲ್ಲಿಯೂ ಅಚಾನಕ್ ಆಗಿ ಆಗಿರಬಹುದು. ಅದಕ್ಕೆ ಕ್ಷಮೆಯನ್ನು ಕೇಳುತ್ತಾ ಇದ್ದೇನೆ. ಆಯಿತು ಮಗನೇ, ಕ್ಷಮಿಸಿದ್ದೇನೆ. ಯಾರು? ನೀನು. ಮಗ ಯಾರು? ನೀನು. ಹೀಗೆ ನನ್ನ ನೋಡುವಾಗ ಮಗನ ಹಾಗೆ ಕಾಣ್ತಾನೆ. ಅಲ್ಲ, ನನಗೆ. ಅಲ್ಲ, ನಿನ್ನ ನೋಡುವಾಗ ಅಮ್ಮನ ಹಾಗೆ ನನಗೆ ಕಾಣುವುದಿಲ್ಲ. ಆದ್ರೆ ನನಗೆ ಹಾಗಲ್ವಲ್ಲ. ಮತ್ತೆ ಲೋಕದಲ್ಲಿ ಇರುವಂತವರೆಲ್ಲರೂ ಏನು? ಕಾಲ ಕಾಲಕ್ಕೂ ಕಾಲ ಕಾಲಕ್ಕೂ ಫಲಜಾಲವನಿತ್ತು ಪಾಲಿಸುವೆನು ಪರಿಹರಿಸಿ ವಿಪತ್ತು. ಜಾಲವನಿತ್ತು ಪಾಲಿಸುವೆನು ಪರಿಹರಿಸಿ ವಿಪತ್ತು. ಪಾಲಿಸುವೆನು ಪರಿಹರಿಸಿ ವಿಪತ್ತು. ಮೇಲಾದೌಷಧಿಗಳು ಸರ್ವ ವಸ್ತುಗಳು ಬಾಳುವುದೆಲ್ಲನು ಸೇರಿ ನಿತ್ಯದೋಳು. ಮೇಲಾದೌಷಧಿಗಳು ಸರ್ವ ವಸ್ತುಗಳು ಬಾಳುವುದೆಲ್ಲನು ಸೇರಿ ನಿತ್ಯದೋಳು. ಕಾಲ ಕಾಲಕ್ಕೂ ಬಲ ಜಾಲವನಿತ್ತು ಪಾಲಿಸುವೆನು ಪರಿಹರಿಸಿ ವಿಪತ್ತು. ಅಯ್ಯ ಸುಂದರಿ, ಪ್ರಪಂಚದಲ್ಲಿ ಇರುವಂತವರೆಲ್ಲರೂ ನನಗೆ ಮಕ್ಕಳ ಸಮಾನರೇ. ಹಾಗೆ ನೀನು. ಎಲ್ಲರೂ ಇರಬಹುದು, ನಾನು ಆಗಲ್ಲ. ಅಯ್ಯ, ನನ್ನನ್ನು ಮಗ ಎಂಬುದಾಗಿ ಹರಿಬೇಡ. ಈ ಭೂಲೋಕದಲ್ಲಿರುವಂತ ಎಲ್ಲರೂ ನನಗೆ ಮಕ್ಕಳ ಸಮಾನರೇ. ಪ್ರತಿಯೊಂದು ಜೀವಿಯೂ ಕೂಡ. ಯಾಕೆ? ಕಾಲ ಕಾಲಕ್ಕೂ ಬೇಕಾದಂತಹ ಮಳೆ ಬೆಳೆ ಎಲ್ಲವನ್ನು ನಾನೇ ನೀಡುತ್ತಾ ಬಂದವಳಿದ್ದೇನೆ. ಓಹೋ, ಮಾತ್ರವಲ್ಲ, ಮತ್ತೆ ಸರ್ವ ಔಷಧಗಳೂ ಕೂಡ ನನ್ನಿಂದಲೇ ಉಂಟಾಗಿದೆ. ಸರ್ವ ಔಷಧವೂ ನಿನ್ನಲ್ಲಿ ಉಂಟು? ಹೌದು. ಪ್ರತಿಯೊಂದು ಜೀವರಾಶಿಗಳೂ ಕೂಡ ನನ್ನಿಂದಲೇ ಜೀವನಾಂಶವನ್ನು ಕಾಣುತ್ತಾ ಇದೆ. ಹಾಗಾದರೆ ಒಂದು ಸಂದೇಹ ಮೂಡುತ್ತಾ ಉಂಟು. ಏನು? ನೀನು ಯಾರೆಂಬುದಾಗಿ ನೇರವಾಗಿ ಹೇಳಬಹುದಲ್ವೇ? ನಾನೇ ಭೂದೇವಿ. ಭೂದೇವಿಯೇ! ಈಗ ಇಷ್ಟೆಲ್ಲ ಮಾತನಾಡಿದ್ದು ನಾನು ಭೂದೇವಿಯಲ್ಲಿ. ನೀ ಭೂದೇವಿ ಹೇಳಿದ್ರು ನೀನೆಯ? ನಿನ್ನನ್ನೇ ಹುಡುಕುತ್ತಾ ಬಂದವ ನಾನು. ಒಳ್ಳೆಯದಾಯ್ತು.
ನಿನ್ನ ಅಂತಹ ಗಂಡ ಎಲ್ಲಿದ್ದಾರೆ ಎಂಬುದಾಗಿ ನನಗೆ ಬೇಕು. ಅವ ಬರಬೇಕು ಅಂತಾರೆ ನೀನು ನನಗೆ ಬೇಕು. ಆದ ಕಾರಣ ಬಾ, ನನ್ನನ್ನು ಸುಖಿಸು, ಬಾ, ಬಿಡುವುದಿಲ್ಲ. ಬಾ. ಬರುತ್ತಿರಲು ಮನದಳು ಕಳವಳಿಸಿ ಗೋವಾಗಿ ತುರುಗಳು ಕಳಗ ಹೋಗಲು ಅಯ್ಯೋ ಹರಿಯೇ, ಎಂತಹ ಪರಿಸ್ಥಿತಿ ಬಂದೊದಗಿತು ನನಗೆ. ಸದಾ ನಿನ್ನ ಧ್ಯಾನದಲ್ಲೇ ಇದ್ದಂತಹ ನನಗೆ ಈ ರೀತಿಯಾದಂತಹ ಪರಿಸ್ಥಿತಿ ಇದೆಯವ. ದಾನವನ್ನು ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಾ ಇದ್ದಾನೆ. ಏನು ಮಾಡಲಿ, ಈ ಸಂದರ್ಭದಲ್ಲಿ ನೀನು ಇಲ್ಲದಾಗಿ ಹೋದೆ ಹರಿಯೇ. ಅದು ದೂರದಲ್ಲಿ ಗೋವುಗಳ ಹಿಂಡನ್ನು ಕಾಣುತ್ತಾ ಇದೆ. ಹೌದು, ಆತನಿಂದ ರಕ್ಷಿಸಬೇಕು ಅಂತಾದ್ರೆ ಗೋವುಗಳ ವೇಷಗಳನ್ನು ಮರೆಸಿ ಅವುಗಳ ಜೊತೆ ನಾನು ಸೇರಿಬಿಡುತ್ತೇನಂತೆ. ಹಿಂಡನ್ನು ಸೇರಿದ್ದಾಳೆ, ಬಿಡುವುದಿಲ್ಲ, ಹೋದಲ್ಲಿ ಬಿಡುವುದಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿದ್ದೇನೆ. ನನಗೆ ಲಕ್ಷ್ಯ ಒಂದೇ ಹರಿ. ಹಾಗಾದ್ರೆ ಆ ಗೋಗಳನ್ನು ಬಡಿದು ಮುಂದುವರಿತೇನೆ. ಹರಿಗೆ ನೆಸಗುವೆ ಮರೆತೆಯ ನಾನು ಬಹುಬರಿ ಕುರುಳರು ಬಾಧಿಪತಿ ಬಗೆ ಪರಿಹರಿಸೈ ಎನ್ನುತ್ತಾ ಎಂತಹ ಸ್ಥಿತಿ ಬಂದದಯ್ಯ. ಗೋವುಗಳ ಜೊತೆ ಸೇರಿಕೊಂಡೇನಂತಾದರೆ ಬದುಕುಳುವ ಒಂದು ದಾರಿಯಾದರೂ ಇದೆ ಅಂತ ಭಾವಿಸಿದವಳು. ಆದರೆ ಆ ದಾನವ ಗೋವುಗಳನ್ನೆಲ್ಲ ಸಂಹರಿಸಿದಲ್ಲಿ ಯಾರದು? ಋಷಿಮುನಿಗಳಲ್ವೇ? ತಡಬೇಕೆ, ಅವರನ್ನೇ ಸೇರಿಕೊಳ್ಳುತ್ತೇನಂತೆ. ಋಷಿಮುನಿಗಳ ಕಣವನ್ನು ಸೇರಿಕೊಂಡರೆ ಬಿಡುವುದಿಲ್ಲ. ಯಾಕೆ? ಋಷಿಮುನಿಗಳ ಮಾಂಸ, ಅದರ ನೆತ್ತರಿನ ರುಚಿ ಬಹಳ ಒಳ್ಳೆಯದಿರ್ತದೆ. ಬ್ರಾಹ್ಮಣರ ನೆತ್ತರನ್ನು ಕುಡಿಯೋದೆ ಬಹಳ ಸಮಯ ಆಗಿದೆ. ಆದ ಕಾರಣ ಅವರನ್ನು ತಡೆಯುತ್ತಾ ಮುಂದುವರಿದ್ದೇನೆ. ಘನ ತಪವಾಚರಿಸುತ್ತೀಹ ಮುನಿಗಳ ಹನನವಗೈದನು ಗಣಿಸುವನು ನಾನು ಬಹುಪರಿಚಿನು ಮಯ ಮೂರುದಿಯೇ. ಅಯ್ಯೋ, ನಾನೆಂತ ಪಾಪಿ, ನಾನೆಂತ ಪಾಪಿ. ನನ್ನಿಂದಾಗಿ ಋಷಿಮುನಿಗಳೆಲ್ಲ ಧರಾಶಾಯಿಗಳಾಗಿ ಹೋದರಲ್ವೇ?
ನನ್ನ ಜೀವವನ್ನು ಉಳಿಸಬೇಕು ಅಂತ ಆದರೆ ಹರಿ ಕರುಣೆ ಇಲ್ಲದಾಗಿ ಹೋಯ್ತೆ ನಿನ್ನ. ಯಾರದು? ಗರ್ಭಿಣಿ ಸ್ತ್ರೀಗಳಲ್ಲವೇ? ಕೊನೆಯ ಒಂದು ಅವಕಾಶವು ಅವರಾಗಿ ಹೋಗಿ ನಾನು ನೋಡೋಣಂತೆ. ಹೋಗುತ್ತೇನೆ, ಹೋಗುತ್ತೇನೆ. ಗೋವುಗಳಾಯಿತು, ಗರ್ಭಿಣಿ ಸ್ತ್ರೀಯರಲ್ಲಿಗೆ ಸೇರಿದ್ದಾಳೆ. ಒಳ್ಳೆಯದಾಯಿತು. ಆ ಗರ್ಭಿಣಿ ಸ್ತ್ರೀಯರ ಹೊಟ್ಟೆಯನ್ನು ಬಗೆದು ಹಸಿ ಹಸಿ ಪಿಂಡವನ್ನು ತಿಂದು ಆ ಹೊಟ್ಟೆಯ ಹಸಿವನ್ನು ನಿವಾರಿಸುತ್ತೇನೆ. ಹೋಗಿದ್ದಾಳಲ್ಲ, ಬಿಡುವುದಿಲ್ಲ. ಪೃಥ್ವಿ ಪಾಲಕ ಲಾಲಿಸಿ ಪರಿ ದೈತ್ಯ ನೋಡಿಸುತ್ತಿರಲು ಬಲು ಬೇಸತ್ತಳ ಭೂದೇವಿ ಲೋಕಗಳ ಚರಿಸೆ ಎತ್ತಬೋದರು ಬಿಡದವನ ಕಾಣುತ್ತ ಎತ್ತಬೋದರು ಬಿಡದೆ ಅವನ ಕಾಣುತ್ತ ಅಧೋಲೋಕಗಳ ಪೋಪೆನೆನುತ ಇಳಿದೊಳ ಪೊಕ್ಕಳಾಗ ಮಹಾರಸ ತಳವ ಪೃಥ್ವಿ ಪಾಲಕ ಲಾಲಿಸಿ ಪರಿ ದೈತ್ಯ ನೋಡಿಸುತ್ತಿರಲು ಬಲು ಬೇಸತ್ತಳ ಗೋದೇವಿ ಅಯ್ಯೋ, ಏನಾಗಿ ಹೋಯಿತು? ಈ ದುರುಳ ಎತ್ತ ಹೋದರೂ ನನ್ನನ್ನು ಹಿಂದೆಟ್ಟುತ್ತಾ ಇದ್ದಾನೆ. ಗರ್ಭಿಣಿ ಸ್ತ್ರೀಗಳನ್ನೇ ನಾಶಪಡಿಸಿದನಲ್ವೇ? ಯಾವ ತೀರ್ಥ ಕ್ಷೇತ್ರಕ್ಕೆ ಹೋದರೂ ಕೂಡ ಆತ ಹಾಳುಗೆಡುತ್ತಾ ಇದ್ದಾನೆ. ಏನು ಮಾಡಲಿ? ಹೌದು, ನನ್ನ ಜೀವವನ್ನು ನಾನು ಉಳಿಸಬೇಕು ಅಂತಾದರೆ ಇನ್ನಿರುವುದು ಒಂದೇ ನನಗೆ ಅವಕಾಶ. ಇದು ಮಹಾ ರಸಾತಲವನ್ನು ನಾನು ಇಳಿಯುತ್ತೇನಂತೆ ಇಳಿಯುತ್ತೇನೆ. ಗುಡಿಸುತ್ತಲೇ ಕೆಳಕ್ಕೆ ಸರಿಯುತ್ತವಳು ಹಿಡಿದೈ ತಪ್ಪೆನುತ್ತ ಸಿದ್ಧಿನಂತ ಹಾರ್ಪಡಿಸುತ್ತಾಗ ಎಲ್ಲಿ ಅಡಗಿದರೂ ಕೂಡ ಭೂದೇವಿಯನ್ನು ತರೆಯುತ್ತಾ ಋಷಿಗಣಗಳನ್ನೆಲ್ಲವನ್ನು ತರೆಯುತ್ತಾ ಮುಂದುವರಿದೆ. ನೋಡುತ್ತಾ ಇದ್ದ ಹಾಗೆ ರಸಾತಳವನ್ನು ಸೇರಿದ್ದಾಳಲ್ಲ, ಬಿಡುವುದಿಲ್ಲ. ನೀನು ಯಾವ ತಳವನ್ನು ಸೇರಿದರೂ ಕೂಡ ಅಲ್ಲಿಗೆ ಬರುವುದಂತಹ ಸಾಮರ್ಥ್ಯವನ್ನು ಕೊಟ್ಟು ಹಾಕುತ್ತೇನೆ.
ಸಂಕೇತ ಹಂದಿಯಾಗಿ ನನ್ನ ಎದುರಿಗೆ ಬಂದು ಭೂದೇವಿಯನ್ನು ರಕ್ಷಿಸುತ್ತಾ ಇದ್ದಿ. ಬ್ರಹ್ಮದೇವನ ವರ ಉಂಟು, ದಿನಕ್ಕೆ 100 ಹಂದಿಯನ್ನು ತಿನ್ನಬಹುದು ಎಂಬುದಾಗಿ. ನಿನ್ನಂತಹ ಎಷ್ಟೋ ಸಾವಿರ ಹಂದಿಗಳನ್ನು ತಿಂದು ಮುಗಿಸಿದವ. ಜಾತಿ ವೈರ್ಯ ಉಂಟು ನಿಮ್ಮಲ್ಲಿ. ಹಾಗಿರುವಾಗ ಹಲ್ಲಿಗೆ ಹಲ್ಲುದಾಗದಾಗೆ ಇನ್ನೂ ನುಂಗಿಯಾನು. ಪಂಚ ಮಹಾಪಾತಕಗಳನ್ನು ಎಸಗಿದ್ಯಾ? ಹೌದು. ಇನ್ನ ಪಾಪದ ಕೂಡ ತುಂಬಿದೆ. ಆದ ಕಾರಣ ನಾನು ವರ ಹೊತ್ತಾಗಲಿ ಬಂದವ ಯಾರೆಂದು ಗೊತ್ತಿದ್ಯಾ? ಯಾರು? ನಾನೇ ಶ್ರೀಹರಿ. ಹಂದಿಯಾಗಿ ಬಂದಯ್ಯನು ನಿನ್ನನ್ನು ಕಾಯುತ್ತಾ ಇದ್ದವ. ಇವತ್ತು ಬರ್ತಿ, ನಾಳೆ ಬರ್ತಿ ಎಂಬುದಾಗಿ. ಆದರೆ ಕಡೆಗೂ ಈ ಹೊತ್ತಿಗಾಗುವಾಗ ನನ್ನ ಎದುರು ಬಂದಿದ್ದೀಯಲ್ಲ, ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ ಅಂತ ಭಾವಿಸಬೇಡ. ಅಲ್ಲಿಗೆ ಹಲ್ಲು ತಾಗದಾಗೆ ನುಗ್ಗೇನು. ಈಗ ಬರ್ತೀನಿ. ಹೌದು. ನಿನ್ನ ವರ ಹೇಗೆ? 100 ಹಂದಿ. ಹೌದು. 100 ಹಂದಿ ಅಂದ್ರೆ ನಿನ್ನ ಮಾಡೋಣ. 100 ಹಂದಿ ನೀನು 100 ಹಂದಿಯನ್ನು ತಿಂದಿದ್ದೇನೆ. 100 ಹಂದಿ ನನಗೆ ಹೆಚ್ಚಾಗ್ಲಿಕ್ಕಿಲ್ಲ. ಯುದ್ಧಕ್ಕೆ ನಿತ್ಯದಾರೆ ತಿಂದೇನು. ಹೆಚ್ಚು ಆದ್ರೆ ಕುತ್ತಿಗೆ
ಧೃತರಾಷ್ಟ್ರನ ಕೊಲ್ಲುವಾಗ ಎಡದವಡೆಯನ್ನು ತುಂಡಾಗಿದೆ. ಇದು ಇಟ್ಟಿಕೋ, ನಮ್ಮಿಬ್ಬರ ಸಮ್ಮಿಲನದಿಂದ ಒಂದು ಗಂಡು ಮಗು ಹುಟ್ಟುತ್ತದೆ. ಈ ಗಂಡು ಮಗುವಿಗೆ ನನ್ನ ದವಡೆಯನ್ನು ಕೊಡು, ಅವ ಮುಂದೆ ಲೋಕ ಪ್ರಖ್ಯಾತನಾಗುತ್ತಾನೆ. ಧನ್ಯನಾದೆ, ಧನ್ಯನಾದೆ. ಮಂಗಳಂ ಗುರು ನರಸಿಂಹನಿಗೆ ಜಯ ಮಂಗಳಂ ಯೋಗಾನಂದನಿಗೆ ಮಂಗಳಂ ನರೇಶನಿಗೆ ಜಯ ಮಂಗಳಂ ಶ್ರೀ ಗಡಿಲೇವರಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಂಗಳೋ ಸಿದ್ಧಿ ವಿನಾಯಕಕ್ಕೆ